हाय हॅलो नमस्कार जय भीम. तुम्ही बघत असाल की गेल्या 3 दिवसांपासून आपण कर्नाटकमध्ये आहोत आणि कर्नाटकामध्ये विशेष करून डॉक्टर बाबासाहेब आंबेडकरांची 134वी जयंती कशा पद्धतीनं साजरी होतोय ते आम्ही तुम्हाला प्रामाणिकपणे दाखवण्याचा प्रयत्न करत आहोत. आणि बघत असाल की कर्नाटकामध्ये एकंदरीत जर महाराष्ट्रामध्ये सुद्धा जे सुपरस्टार ज्याला म्हटलं जातं फिल्म इंडस्ट्रीमधून खूप छान पद्धतीनं काम करणारे आणि त्यातल्या त्यात महापुरुषांची विचारधारा हे तळागाळात पोचला पाहिजे या निमित्तानं काम करणारे फिल्म स्टार चेतन कुमार सर आमच्या बरोबर आहेत आणि त्यांच्याशी आज आपण कन्नडमध्ये बोलणार आहोत कारण त्यांना मराठी येत नाहीये. आपण बघितलं असेल पुण्यामध्ये सुद्धा भीमा कोरेगावसाठी ते आले होते आणि आज 134वी जयंती निमित्त आम्ही त्यांच्याशी बोलणार आहोत. सर ಈ ಚಾನಲ್ಗೆ ಸ್ವಾಗತ ಸರ್. ಧನ್ಯವಾದಗಳು ಎಲ್ಲರಿಗೂ ಜೈ ಭೀಮ್. 134ನೇ ಜಯಂತಿ ನಿನ್ನಿಂದ ನೀವು ತುಂಬಾ ಜಗದಲ್ಲಿ ಹೋಗಿ ಬರ್ತಾ ಇದ್ದೀರಾ. ಏನ್ ಹೇಳ್ತೀರಾ ಸರ್ ನೀವು ಜಯಂತಿ ಏನ್ ಚೇಂಜಸ್ ಆಗಿದೆ ಕರ್ನಾಟಕದಲ್ಲಿ, ಏನ್ ವಿಚಾರಣೆ ಬದಲಾವಣೆ ಆಗಿದೆ ಯುವಕರಲ್ಲಿ, ಏನ್ ಹೇಳ್ತೀರಾ? ಕರ್ನಾಟಕದಲ್ಲಿ ಬಹುಶಃ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ರ ವಿಶೇಷತೆ ಅನ್ನೋದು ಇಷ್ಟಪಡ್ತಾರೆ. ಬಾಬಾ ಸಾಹೇಬ್ರನ್ನ ಎಷ್ಟೋ ಜನ ಒಂದು ಮಾದರಿಯಾಗಿ ಇಟ್ಕೊಂತಾರೆ. ಬಾಬಾ ಸಾಹೇಬ್ನ ಅನುಸರಿಸಬೇಕು ಅಂತ ಆಸೆ ಇರುತ್ತೆ. ಬಟ್ ಅಂಬೇಡ್ಕರ್ ಅಂದ್ರೆ ಏನು ಅಂತ ಪ್ರಶ್ನೆ ಇದೆ. ವಾಟ್ ಈಸ್ ಅಂಬೇಡ್ಕರ್? ವಾಟ್ ಈಸ್ ಅಂಬೇಡ್ಕರಿಸಮ್? ನಾನು ಅದನ್ನ ಹೆಂಗೆ ಅಂಬೇಡ್ಕರಿಸಮ್ ವ್ಯಾಖ್ಯಾನಿಸ್ತೀನಿ ಅಂದ್ರೆ ಸಮ ಸಮಾಜ, an equal society based on justice and rationality. ಇದೇ ನಮ್ಮ ಸಂವಿಧಾನದಲ್ಲಿ ಹೇಳೋದು. This is what is in our constitution. Constitution has the idea of equality, has the idea of justice, and Article 51A ಹೆಚ್ಚು rationality, scientific temperament ಅಂತ ಹೇಳುತ್ತೆ, ವೈಜ್ಞಾನಿಕ ಮನಸ್ಥಿತಿಯನ್ನು ತಲುಪಬೇಕು. ಸೊ ಇದನ್ನ ಬಾಬಾ ಸಾಹೇಬ್ರ ಜೀವ ಪೂರ ಇದನ್ನ ತಂದಿದ್ದಾರೆ, ಸಮ ಸಮಾಜ. ಅದನ್ನು ಕೂಡ ನಾವು ಕೂಡ ಎಲ್ಲ ರೀತಿಯ ಅಸಮಾನತೆ ತೆಗೆದಾಕದ ಒಬ್ಬ ಹೋರಾಟಗಾರರು ಅಂಡ್ ಯಾರು ಅಂಬೇಡ್ಕರ್ ಅನುಯಾಯಿಗಳು, ಯಾರು ಫೂಲೆ ಅನುಯಾಯಿಗಳು, ವಿ ಆಲ್ ರೆಸ್ಪೆಕ್ಟ್ ಸಾವಿತ್ರಿಬಾಯಿ ಫೂಲೆ. ಜ್ಯೋತಿಬಾ ಫೂಲೆ ಇಸ್ ಬಾಬಾ ಸಾಹೇಬ್ಸ್ ಗುರು along with Kabir and Buddha. So ಅದು ಕೂಡ ನಮಗೆ ಬಹಳ ಮಾದರಿ. And there's a lot of movements in Maharashtra. I went to Puneಗೆ ಈ ವರ್ಷ, last year I went to Pune, ಭೀಮಾ ಕೋರೆಗಾಂವ್ ಬೀಚ್. ಅದ್ರ ಜೊತೆ ನಾವು ಒಂದು ಈಕ್ವಲ್ ಸೊಸೈಟಿ ಕಟ್ಟಬೇಕು. ಇದು ಕಾನ್ಸ್ಟಿಟ್ಯೂಷನ್ ಹೇಳೋ ಪ್ರಕಾರ, ಬಾಬಾ ಸಾಹೇಬ್ ಹೇಳೋ ಪ್ರಕಾರ ನಮಗೆ ಒಂದ್ ಪಕ್ಷ ಇನ್ನೊಂದು ಪಕ್ಷ, ಇಟ್ಸ್ ನಾಟ್ ಒನ್ ಪಾರ್ಟಿ ಆರ್ ಅನದರ್ ಪಾರ್ಟಿ, ಇಟ್ಸ್ ದ ಬಿಲ್ಡಿಂಗ್ ಆಫ್ ಅ ಈಕ್ವಲ್ ಅಂಡ್ ಜಸ್ಟ್ ಸೊಸೈಟಿ. ಅಂಡ್ ಆ ಪಯಣದಲ್ಲಿ ಆ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಸೊ ಇಟ್ಸ್ ಅನ್ ಆನರ್ that you have all come here to Karnataka and ನೀವು ಮಾಡ್ತಿರೋದು ಇದನ್ನ ನಮಗೆ ವಿಡಿಯೋ ಮಾಡ್ತಿರೋದು. We must all join hands and build that equal society that Baba Sahib envisioned. Dream, ಕನಸು, ಅದೇ ಬಾಬಾ ಸಾಹೇಬ್ ಕನಸು. ನೀವು ಸೂಪರ್ ಸ್ಟಾರ್ ಇದ್ದೀರಾ, ನಟ ಇದ್ದೀರಾ, ಆದರೂ ಕೂಡ ಈ ಮೂಮೆಂಟ್ಗೆ ನೀವು ತುಂಬಾ ಟೈಮ್ ಕೊಡ್ತಾ ಇದ್ದೀರಾ. ಈ ಚಿಕ್ಕ ಹಳ್ಳಿಗೆ ಬಂದು ನೀವು ಪ್ರಬೋಧನ ಮಾಡ್ತಾ ಇದ್ದೀರಾ. ಏನ್ ಹೇಳ್ತೀರಾ? ಏನ್ ನಿಮ್ಗೆ ಸಮಾಧಾನ ಸಿಗುತ್ತೆ ಸರ್? ಏನ್ ಹೇಳ್ತೀರಾ? ಎಸ್, ನಾನು 20 years ಬ್ಯಾಕ್, 20 ವರ್ಷದ ಹಿಂದೆ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಿದ್ದು ಸೇವೆ ಮಾಡಬೇಕು ಅಂತ, ಟು ಸರ್ವ್ ಅಂಡ್ ಟು ಸರ್ವ್ ಥ್ರೂ ಆರ್ಟ್. ಆರ್ಟ್ ಇಸ್ ಅ ವೆರಿ ಸ್ಟ್ರಾಂಗ್ ಅಬಿಲಿಟಿ ಟು ಚೇಂಜ್ ಮೈಂಡ್, ಇನ್ಫ್ಲೂಯೆನ್ಸ್. ರಂಗಭೂಮಿ, ಐ ನೋ ಮರಾಠಿ ಥಿಯೇಟರ್ ಇಸ್ ಅ ವೆರಿ ಸ್ಟ್ರಾಂಗ್ ಎಫೆಕ್ಟ್ ಅಂಡ್ ಬಹಳ ಜನ ಅಲ್ಲೂ ಕೂಡ ಒಳ್ಳೆ ಆರ್ಟ್ ಇಂದ ಪರಿವರ್ತನೆ ಮಾಡಕ್ ಹೊರಟಿದ್ದಾರೆ. ಸೊ ಮೈ ಪರ್ಪಸ್ ಟು ಕಮ್ ಟು ಇಂಡಿಯಾ, ಕರ್ನಾಟಕಕ್ಕೆ ಬರೋದು ಸರ್ವಿಸ್ ಮಾಡೋದು. ಸಿನಿಮಾ ಸಮಥಿಂಗ್ ದಟ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ, ಬಟ್ ಸಿನಿಮಾ ಇಸ್ ಅದು ಒಂದು ವ್ಯಾಪಾರದ ರಂಗ. ಇಟ್ಸ್ ಅ ಇಂಡಸ್ಟ್ರಿ. It's based on success, is based on money, ದುಡ್ಡು ಇದು. And of course many people you have made that a job and that's understandable. But ನನ್ನ ಗುರಿ ಏನಂದ್ರೆ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು. ಆ ಪ್ಲಾಟ್ಫಾರ್ಮ್ ನನಗೇನು ಸಿನಿಮಾದಲ್ಲಿ ಸಿಕ್ಕಿದೆ, what the platform that I've gotten, use that to build a just and equal society. So I'm grateful for the opportunity in cinema, but my purpose, those who have received more, ನಾನು ಜಾಸ್ತಿ ಪಡೆದಿದ್ದೀನಿ in terms of caste, in terms of gender, in terms of class, in terms of education, in terms of everything, should give back more. So it's my responsibility to give back more and serve the people of Karnataka who have given me so much. ನಾವು 3 ದಿನದಿಂದ ವಾಚ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ. ಆದ್ರೆ ತುಂಬಾ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇತಿಹಾಸ ಗೊತ್ತಿದೆ, ಆದ್ರೆ ಪ್ರಾಪರ್ ಆಗಿ ಗೊತ್ತಿಲ್ಲ ಯುವಕರಿಗಾಗ್ಲಿ. ನಿಮ್ಗೆ ಏನ್ ಅನ್ಸುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮ ಸ್ವೀಕಾರ ಮಾಡಿದ್ಮೇಲೆ 22 ಪ್ರತಿಜ್ಞೆ ಕೊಟ್ಟಿದ್ದಾರೆ. ಅದು ಇನ್ನೂ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ನಮ್ಗ ಅನ್ಸುತ್ತೆ. ಏನ್ ಹೇಳ್ತೀರಾ ಬಗ್ಗೆ? ಐ ಆಮ್ ಸಮ್ಮನ್ ಹೂ ರೆಸ್ಪೆಕ್ಟ್ಸ್ ನವಯಾನ. ಬಾಬಾ ಸಾಹೇಬ್ರದ್ದು ಅವರೇ ಒಂದು ಪ್ರತ್ಯೇಕ ಬುದ್ಧನಿಂದ ಸ್ಫೂರ್ತಿಗೊಂಡು ಒಂದು ಪ್ರತ್ಯೇಕ ಧರ್ಮ ನವಯಾನ ಅಂತ ಸ್ಥಾಪನೆ ಮಾಡಿ, ಅದು ಒಂದು ಬುದ್ಧ ಅಂಡ್ ಇಸ್ ಧಮ್ಮ ಬಾಬಾ ಸಾಹೇಬ್ ರೈಟ್ಸ್, ವಿಚ್ ಇಸ್ ನೆಕ್ಸ್ಟ್ ಬಿಫೋರ್ 3 months, 2 months, 6 days before he passes away. So that is an extraordinary contribution. ಅದು ನನಗೆ ಬಹಳ ಗೌರವ. ನಾವು
we must live we must understand Baba Sahib not just as the constitution writer. ಸಂವಿಧಾನ ಶಿಲ್ಪಿ ಅನ್ನೋದು ಬಹಳ ಸುಲಭವಾಗಿ ಹೇಳ್ತೀವಿ, ಬಟ್ ಸಂವಿಧಾನ ಶಿಲ್ಪಿಗಿಂತ ಹೆಚ್ಚಾಗಿ ಬಾಬಾ ಸಾಹೇಬರು wrote 22 oaths and vows of Navayana, wrote 22 Samputagalu, volumes. Baba Sahib's his letters, his speeches. We must study him. Baba Sahib always says now, puja spedi odi, don't worship me, study me. So we must think like Baba Sahib, and Baba Sahib think like we're all equal and we need justice for the wrongs of society. This is not we're not against any caste, we're not against any community. It is an unjust system, and navelru seri, we must all equalitarians, all Ambedkar followers, all followers of the Constitution, we must all join hands and fight against unjust system. ಈ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ನಾವು ನಿಂತ್ಕೋಬೇಕು. And I am a big follower of Navayana, and that is an extraordinary contribution of Baba Sahib to society, to the nation, and to the world in totality. ಈ ದೇಶದಲ್ಲಿ 84,000 ಸ್ತೂಪು ಮತ್ತು ವಿಹಾರಗಳಿದೆ, ಸಮ್ರಾಟ್ ಅಶೋಕ್ ಅವರು ಮಾಡಿದಂತ. ಅದರಲ್ಲಿ ಇಡೀ ಜಗತ್ತದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಮಹಾಬೋಧಿ ಮಹಾವೀರ ಸಲುವಾಗಿ. ಏನ್ ಹೇಳ್ತಾರೆ ಈ ಬಗ್ಗೆ? ಈ ಹೋರಾಟದ ಬಗ್ಗೆ ನಾನು ಸ್ವಲ್ಪ ತಿಳ್ಕೋಬೇಕು. ಐ ವಾಂಟ್ ಟು ಲರ್ನ್ ಮೋರ್ ಅಬೌಟ್ ದ ಹೋರಾಟ, ಬಟ್ ದೇರ್ ಇಸ್ ನೋ ಡೌಟ್ ದಟ್ ವಿ ಮಸ್ಟ್ ರೀಕ್ಲೇಮ್ ಅವರ್ Buddha, the heritage of Buddha, and a lot of the work that Buddha has done. And if you look at it historically, there is no concept of in Vedic scriptures. There's no concept of temple worship. In fact, in Vedic scriptures, there's Homa, Havana, Yagna, and ಈ ತರದೆಲ್ಲ ಇರುತ್ತೆ ವೇದಗಳಲ್ಲಿ. But it was after the 84,000 stupas, chaityas, viharas that came in during Ashoka's time. ಆ ಅಶೋಕದಿಂದ ಬಂದಾದ್ಮೇಲೆ Brahminism took over the kind of structural worship. So ನಮ್ಮ ದೇಶದ structural worship ಮೂಲ is of course the ideas of Buddha, and which Ashoka ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. We have a lot of respect for that. But we also have a lot of respect for Basava's idea that says ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, which means my body is like a temple. I don't believe in the worship of a temple. I believe in worship of almost myself, or being a good human being, an ethical human being. So idu ide. And in Baba Sahib's Navayana, there's not necessarily structural worship, but we can combine these things, learn from one another. Idanella kaltu the essence of what Buddha, Basava, Ambedkar, which we are all followers. It's an equal, just society. So equality ಅನ್ನೋದು ಅಸ್ತ್ರನೂ ಆಗುತ್ತೆ. It is both the weapon and it is the dream of a truly strong India, Karnataka. ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಕಿಂಮती समयವನ್ನು ನಮ್ಮ ಚಾನಲ್ಗೆ ಕೊಟ್ಟಿದ್ದೀರಾ. धन्यवाद. आपण बघत असाल कन्नडमध्ये त्यांनी प्रामुख्याने महाबोधी महावीरासाठी आणि त्यातल्या त्यात डॉक्टर बाबासाहेब आंबेडकरांची 134वी जयंती कशा पद्धतीने साजरी केली पाहिजे कर्नाटकामध्ये आणि काय विषय आहेत हे आम्ही खाली तुम्हाला त्याचं ट्रान्सलेशन मध्ये मराठीमध्ये दाखवतच आहोत. मित्रांनो, पाहत राहा गर्जना महाराष्ट्राची आवाज. वंचितांचा तुमची प्रतिक्रिया सुद्धा नोंदवायला अजिबात विसरू नका. इथेच थांबतो. तुर्तास धन्यवाद.